ನಾವು ಎ ಐ ಆಯ್ತಲ್ವಾ. ನೆಕ್ಸ್ಟು ಎ ಆರ್ ಬಂದಾಗ ಆರ್ ಅಥವಾ ಆ ಅಂತಲೂ ಬರ್ಬೋದು, ಆರ್ ಅಥವಾ ಆರ್ ಅಂತ ಬರ್ಬೋದು. ಕಾಮನ್ ಆಗಿ ನಮಗೆ ಎ ಆರ್ ಬಂದಾಗ ಆರ್ ಅಂತಲೇ ಬರುತ್ತೆ ಕಾಮನ್ ಆಗಿ. ಎಲ್ಲೋ ಅನ್ಕಾಮನ್ ಆಗಿ ಆರ್ ಅಂತ ಬರುತ್ತೆ ಒಂದಷ್ಟು ವರ್ಡ್ಸು. ಆ ಆರ್ ಅಂತ ಬರೋ ವರ್ಡ್ಸನ್ನು ನಾವು ನೋಟ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಉಳಿದವು ಎಲ್ಲವೂ ನಿಮಗೆ ಆರ್ ಅಂತಲೇ ಪ್ರೊನೌನ್ಸ್ ಮಾಡಿದ್ರಾಯ್ತು. ಇಲ್ಲಿ ನೋಡಿ, ಆರ್ಕ್, ಆರ್ಕ್, ಆರ್ಮ್, ಸ್ಟಾರ್ಸ್, ಆರ್ಟ್, ಬಾರ್, ಕಾರ್, ಫಾರ್, ಜಾ, ಟಾರ್, ವಾರ್, ಫಾರ್. ಇದು WAR ಇದೆಯಲ್ವಾ, ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾರೆ. ವಾರ್ ಅಂತ ಹೇಳಲ್ಲ ನಮ್ಮ ಥರ, ನಾವೇ ಅದನ್ನು ವಾರ್ ಅಂತ ಹೇಳೋದು. ಆ್ಯಕ್ಚುಲಿ ಅದು ವಾರ್ ಅಂದರೆ ಆ ಸೌಂಡ್ ಬರುತ್ತೆ, ಅದೊಂದು ಮಾತ್ರ ವಾರ್. ಆಮೇಲೆ ಅದು ಬ್ರಿಟಿಷ್ ಪ್ರೊನೌನ್ಸಿಯೇಷನಲ್ಲಿ. ಮತ್ತು ವಾರ್ಡ್, ಇದು ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್ ಅಂತ ಹೇಳ್ತಾರಲ್ಲ, ಆ ವಾರ್ಡ್ಗೆ ಇಟ್ಸ್ ನಾಟ್ ವಾರ್ಡ್, ಇಟ್ಸ್ ಆ್ಯಕ್ಚುಲಿ ವಾರ್ಡ್. ಸ್ವಲ್ಪ ಆ ಅಂತ ಮಾಡಬೇಕಷ್ಟೆ. ಅದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ವಾರ್ ಈಸ್ ಆಲ್ಸೋ ಓಕೆ, ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈಸ್ ವಾರ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ವಾರ್ಡ್. ಓಕೆ, ನೆಕ್ಸ್ಟ್ ಹಾಗೆ ಅಫಾ, ಆರ್ಚ್, ಆರ್ಮಿ, ಆಸ್, ಬಾಬ್, ಬಾಡ್, ಬಾಕ್, ಬಾನ್, ಖಾಬ್, ಖಾಡ್, ಖಾಲ್, ಖಾಪ್ ಎಲ್ಲ ನಿಮಗೆ ಕನ್ನಡದಲ್ಲಿ ಉಚ್ಚಾರಣೆ ಇದೆ, ಡೋಂಟ್ ವರಿ, ಆದರೆ ಮಿಸ್ಟೇಕ್ ಮಾಡಬಾರ್ದಷ್ಟೇ. ಓಕೆ, ಖಾಟ್, ಡಾಕ್, ಡಾನ್, ಡಾಟ್, ಫಾರ್ಮ್, ಗಾಬ್, ಹಾರ್ಡ್ ಎಲ್ಲ ನಿಮಗೆ ಆ ಅಂತಲೇ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಅವಾರ್ಡಲ್ಲಿ ಸ್ವಲ್ಪ ಆರ್ಡ್ ಬರಲ್ಲ, ಅವಾರ್ಡ್ ಅಲ್ಲ, ಅವಾರ್ಡ್. WA ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಬಾಜ್, ಕಾಗು, ಖಾವ್, ಚಾಮ್, ಚಾಟ್, ಸಿಗಾರ್, ಡಾಬಿ, ಡಾಸಿ, ಡಾಟ್ಸ್, ಡಿಬಾರ್, ಡ್ವಾಫ್, ಫಾಸ್, ಫಾರ್ಮ್ ಎಲ್ಲ ಆನೇ ಬರುತ್ತೆ. ಓಕೆ ರೈಟ್, ಎಲ್ಲಿ ಚೇಂಜ್ ಆಗುತ್ತೆ ನೋಡೋಣ. ಇಲ್ಲಿ AR ಇದೆ, AR ಇದೆ, ಫಸ್ಟಿಗಿದೆ. ಸೊ ಸಿಲೆಬಲ್ 2 ಸಿಲೆಬಲ್ಸ್ ಇದ್ದರೆ AR ಇದೆ, AR ಫಸ್ಟಿಗೆ ಇದೆ, AR ಆದಮೇಲೆ ನಿಮಗೆ ವಾವೆಲ್ ಇದೆ, AR ಆದಮೇಲೆ ವಾವೆಲ್ ಇದೆ. ಸೊ ವಿಚ್ ಇಸ್ ಸಿಲೆಬಲ್ ಚೇಂಜ್ ಆಗುತ್ತೆ. ಅ ರೈಸ್ ಆಗುತ್ತೆ, ಆ ರೈಸ್ ಆಗಲ್ಲ, ಅ ರೈಸ್. ಅಂದರೆ ಎ ಇದೆ, ಎ ಸಪ್ರೇಟಾಗಿ ಹೇಳಬೇಕು ನಾವು, ಬಿಕಾಸ್ ಸಿನ್ಸ್ ಎ ಈಸ್ ಅ ವಾವೆಲ್. ಈಗ ರೈಸ್ ಇದೆಯಲ್ವಾ, ಸಿಲೆಬಲ್ ಪ್ರಕಾರ ನಾವೇನು ಮಾಡ್ತೀವಿ, ಸಿಲೆಬಲ್ ಇಲ್ಲಿಗೆ ಕಟ್ ಮಾಡ್ತೀವಿ. ಇದು ಫಸ್ಟ್ ಸಿಲೆಬಲ್, ಅ ರೈಸ್ ಫಸ್ಟ್ ಸಿಲೆಬಲ್, ಸೆಕೆಂಡ್ ಸಿಲೆಬಲ್. ಹಾಗಾಗಿ ಅದು ನಾವು ಎ ಮತ್ತು ಆರ್ನ ಕಂಬೈನ್ ಮಾಡಲ್ಲ, ಎ ಸಪ್ರೇಟಾಗಿ ಹೇಳ್ತೀವಿ, ಆರ್ನ ಸಪ್ರೇಟಾಗಿ ಹೇಳ್ತೀವಿ. ಅ ರೈಸ್. ಓಕೆ, ಅ ರೋಮಾ, ಅರೋಮಾ, ಅ ರೋಸ್, ಅ ರೋಸ್, ಅ ರೇ. ಇದೊಂದು ಪದ ಮಾತ್ರ ಆ್ಯರೇ ಅಂತಲೂ ಹೇಳ್ತಾರೆ, ಅರೇ. ಆ್ಯಕ್ಚುಲಿ ಅದು ಅರೇ ಪ್ರೊನೌನ್ಸಿಯೇಷನು ಓಕೆ, ಆ್ಯರೇ ಅಂತಲೂ ಹೇಳ್ಬೋದು, ಅರೇ ಈಸ್ ಬೆಟರ್. ಅರೇನೇ ಹೇಳಿ, ಇಲ್ಲಿ ಆ ತೆಗೀರಿ, ಅರೇ, ಅ ರೇ. ಸೊ ಇಲ್ಲಿ ಎಗೆ ಹಾಕ್ಕೊಂಡ್ರು ಆಯಿತು, ಇಲ್ಲ ಆರ್ಗೆ ಹಾಕ್ಕೊಂಡ್ರು ಆಯಿತು, ಅರೇ. ಆಮೇಲೆ ಇದು ಆ್ಯರೋ. ಡಬಲ್ ಆರ್ ಎಲ್ಲಿ ಬರುತ್ತೆ, ಡಬಲ್ ಆರ್ ಬಂದಾಗ ಆಲ್ಮೋಸ್ಟ್ ನಿಮಗೆ ಆರ್ ಅಂತಲೇ ಬರುತ್ತೆ, ಎಕ್ಸೆಪ್ಟ್ ಇದೊಂದು ಪದದಲ್ಲಿ ಮಾತ್ರ ಅರೇ ಬರುತ್ತೆ. ಇನ್ನು ಉಳಿದ ಪದಗಳಲ್ಲಿ ಎ ಡಬಲ್ ಆರೇ ನಮಗೆ ಕೋಡ್. ಅದು ಎ ಡಬಲ್ ಆರ್ ಬಂದರೆ ಆರ್ ಅಂತಲೇ ಹೇಳಬೇಕು. ಉದಾಹರಣೆಗೆ ನೋಡಿ, ಆ್ಯರೋ, ಕ್ಯಾರಿ. ಇಲ್ಲಿ ಬರೀ ಇಷ್ಟಿದ್ರೆ ನೋಡಿ, ಕಾರ್. ಡಬಲ್ ಆರ್ ವೈ ಬಂದರೆ ಕ್ಯಾರಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಹ್ಯಾರಿ, ಲ್ಯಾರಿ, ಮ್ಯಾರಿ, ಪ್ಯಾರಿ,
ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೆ. ಇದು ಸ್ಕೇರಿ ಆಗುತ್ತೆ. ಸ್ಕೇರಿ ಇದೊಂದೇ ವರ್ಡ್ ನಿಮಗೆ CARY ಸ್ಕೇರಿ ಆ್ಯಂಡ್ MARY ಮೇರಿ ಆಗುತ್ತೆ. ಓಕೆ, ಅದು ಬಿಟ್ಟು ಉಳಿದಿರೋದೆಲ್ಲ ಅದೇ ಥರ ಬರುತ್ತೆ. ಸೊ ಡಬಲ್ ಆರ್ ಬಂದಾಗ ಆ, ಸಿಂಗಲ್ ಆರ್ ಬಂದಾಗ ನಿಮಗೆ ಆ ಬರುತ್ತೆ. ಸೊ ಡಬಲ್ ಆರ್. ಆಮೇಲೆ ಈ ಥರದಲ್ಲಿ ಇದು ಸಿಂಗಲ್ ಆರ್ ಕಾಂಬಿನೇಷನ್ ನೋಡಿ. ಈ ವರ್ಡ್ಸ್ ಮಾತ್ರ ನಿಮಗೆ ಅಂತ ಹೇಳಬೇಕು, ಬೇರೆಲ್ಲದು ಇದು ಯಾಕೆಂದರೆ 2 ಸಿಲಬಲ್. ಇದಕ್ಕಿಂತ ಮುಂಚೆ ಒಂದು ಕಾನ್ಸನೆಂಟ್ ಇದ್ದರೆ ಓಕೆ, ಅದು ಫಸ್ಟ್ ಸಿಲಬಲ್ ನಿಮಗೆ ಎ ಇಂದನೇ ಸ್ಟಾರ್ಟ್ ಆಗುತ್ತೆ, ಎ ಪಕ್ಕದಲ್ಲಿ ಆರ್ ಇದೆ, ಅದನ್ನು ನೀವು ಆರೈಸ್, ಆರೋಮಾ, ಇನ್ಯಾವುದು ಆರೋಸ್ ಅಂತ ಹೇಳೋಕ್ಕಾಗಲ್ಲ. ರೈಸ್, ರೋಮಾ, ರೋಸ್, ಬಿಕಾಸ್ ಆಫ್ 2 ಸಿಲಬಲ್ಸ್. ಅರ್ಥ ಆಯ್ತಲ್ವಾ? ಸೊ ಈಗ ನೀವು AR ಕಾಂಬಿನೇಷನಲ್ಲಿ ಇವಿಷ್ಟು ಪದಗಳು ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಇದೊಂದು ಅವೇರ್, ಅವೇರ್, ಇದು ಆರ್ ಆಗಲ್ಲ ಬಿಕಾಸ್ ಇಲ್ಲಿ ಇ ಇದೆ. ಓಕೆ, ಇವಿಷ್ಟು ವರ್ಡ್ಸು ಪ್ರಾಕ್ಟೀಸ್ ಮಾಡಿದ್ರೆ ARದು ತಲೆನೋವು ಇರಲ್ಲ. ಬೇರೆ ಎಲ್ಲೇ AR ಬಂದರೂ ಅದನ್ನು ಆರ್ ಅಂತಲೇ ಹೇಳಿ. ಓಕೆ, ಎಕ್ಸೆಪ್ಷನ್ಸಲ್ಲಿ ಈ ಒಂದೆರಡು ಪದಗಳು ಮಾತ್ರ. ಇಲ್ಲಿ AR ಇದೆ, ಇಲ್ಲೂ AR ಇದೆ, ಬಟ್ ಇದನ್ನು ನಾವು ಅಂತ ಪ್ರೊನೌನ್ಸ್ ಮಾಡ್ತೀವಿ. ಲೆಪರ್ಡ್, ಲೆಪಾರ್ಡ್ ಅಲ್ಲ, ಲೆಪರ್ಡ್. ಇದು ಜೆಪಡಿ. ಸೊ ಲೆಪರ್ಡ್, ಜೆಪಡಿ. ಇದು ಎಕ್ಸೆಪ್ಷನ್. ಯಾವುದಕ್ಕೆ? ಆರ್ ಅಂತ ಬರಲ್ಲ, ಇದು ಅಂತ ಬರುತ್ತೆ. ಸೊ ಇವಿಷ್ಟು ವರ್ಡ್ಸು 3, 6, 12, 14 ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಉಳಿದವೆಲ್ಲವೂ ನಿಮಗೆ ಆರ್ ಅಂತಲೇ ಪ್ರೊನೌನ್ಸ್ ಮಾಡಬೇಕು. ಗಾಟ್ ಇಟ್? ಅಷ್ಟೇ. ಸೊ ಇದನ್ನು ಫೋಕಸ್ ಮಾಡಿ, ಉಳಿದವು ಆರ್ ಅಂತಲೇ ಹೇಳಿದ್ರಾಯ್ತು. ಯಾವುದು ಇದಾ? ಆರ್ ಇದೆಯಲ್ಲ, ಆರ್. ಹಾಂ, ಅಂದರೆ ಆರ್ ಅಥವಾ ಆರ್, ಆರ್ ಅಥವಾ ಆರ್. ಇದಾ? ಅಂದರೆ ಆರ್ ಬಿಟ್ಟಿದ್ದೀನಿ ಅಷ್ಟೇ. AR, ಆರ್. ಓಕೆ, ಇಲ್ಲಿ ಹಾಂ, ಅದೇ ಈಗ ಆರ್ ಅಥವಾ ಆರ್. ಇಲ್ಲಿ ಆರ್ ಇಲ್ಲ ಅಂತಲ್ವಾ? ದಟ್ಸ್ ಓಕೆ. ಅಂದರೆ ಇಲ್ಲಿ ಇದೆಯಲ್ಲ ಲ್ಯಾರಿ, ಆ್ಯರಿ, ಲ್ಯಾರಿ, ಆ ಸೌಂಡ್ ಅದು ಆ. ಓಕೆ, ನೆಕ್ಸ್ಟ್ AW ನೋಡಿ. AW ನಿಮಗೆ ಆಲ್ಮೋಸ್ಟ್ ಅಂತಲೇ ಬರುತ್ತೆ, ಬೇರೆ ಎಲ್ಲಿ ಚೇಂಜ್ ಆಗುತ್ತೆ ನೋಡೋಣ. AW ಬಂದಾಗ ಉದಾಹರಣೆಗೆ ಜಾ, ಲಾ, ಪಾ, ರಾ, ಸಾ, ಫುಲ್. ಡಾನ್, ಪ್ರಾನ್ಸ್, ಲಾನ್, ಕ್ರಾಲ್, ಶಾಲ್, ಯಾನ್.